ಕಥೆ ಚೌರ್ಯ. ಬರೆದವರು ಎಲ್ ಗಿರಿಜಾರಾಜ್. ಓದುತ್ತಿರುವವರು ಕೇಶವಚಂದ್ರ. ರೈಲು ಹೊರಡಲು ಪ್ರಾರಂಭಿಸುವ ಹೊತ್ತಿಗೆ ಸುಮಾರು 50 ವರ್ಷದ ವ್ಯಕ್ತಿಯೊಬ್ಬರು ಆತಾತುರವಾಗಿ ಹತ್ತಿ ನನ್ನೆದುರಿನ ಸೀಟಿನ ಮೇಲೆ ಕುಳಿತರು. ಅವರು ಬಂದೇ ಬರುತ್ತಾರೆ ಎಂದು ನನಗೆ ತಿಳಿದಿತ್ತು. ತೀಕ್ಷ್ಣ ಕಣ್ಣುಗಳು, ಚೂಪುಗಲ್ಲ, ಕತ್ತರಿಸದೆ ನೀಳವಾಗಿ ಕೊರಳು ಮುಟ್ಟುವಂತೆ ಬಿಟ್ಟಿರುವ ಕೂದಲನ್ನು ಕೈಗಳಿಂದ ನೀವಿಕೊಂಡು ಕುಳಿತರು. ನಾನು ದುರಭ್ಯಾಸ ಎಂದು ಗೊಣಗಿಕೊಂಡೆ. ಆನಂತರ ನಾನು, ತಾವು ಪ್ರಖ್ಯಾತ ನಾಟಕಕಾರ ಕಲ್ಮನೆ ಎನ್ನುತ್ತಿದ್ದಂತೆಯೇ, ಹೌದೌದು, ನಾನೇ ಕಲ್ಮನೆ ಜಟಾಜೂಟರಾವ್ ಎಂದು ಪೂರ್ತಿಗೊಳಿಸಿದರು. ಮಾತಿನ ಕಣದಲ್ಲೂ ಗತ್ತು ತುಂಬಿ ತುಳುಕುತ್ತಿತ್ತು. ಅದು ಕಳ್ಮನೆ ಎಂದಾಗಿರಬೇಕಾಗಿತ್ತು ಎಂದು ಗೊಣಗಿದೆ. ಏನೆಂದಿರಿ ಎಂದ ಆತ. ಏನೂ ಇಲ್ಲ, ಹಾಗೇ ಸುಮ್ಮನೆ ಗೊಣಗಾಡುವುದು ನನ್ನ ದುರಭ್ಯಾಸ. ನೀವು ಮಾತಿಗೆ ಕೂದಲು ನೀವಿಕೊಳ್ಳುವುದಿಲ್ಲವೇ, ಹಾಗೆ ಎಂದು ನಕ್ಕೆ. ಶಿವಗಂಗಾಪುರ ಉರ್ಫ್ ರಣಕಾಟಿಪುರದಲ್ಲಿ ನಡೆಯುವ ಸಮಾರಂಭಕ್ಕೆ ತಾನೇ ತಾವು ಹೊರಟಿರುವುದು ಎಂದೆ. ಹೌದು, ನಿಮಗೆ ಹೇಗೆ ಗೊತ್ತು ಎಂದು ಕೈಗಳಿಂದ ಕೂದಲನ್ನು ನೀವಿಕೊಳ್ಳುತ್ತಾ ಕೇಳಿದರು. ಪೇಪರ್ನಲ್ಲಿ ಓದಿದ್ದೆ, ಟಿವಿಯಲ್ಲಿ ಸುದ್ದಿನೂ ಕೇಳಿದ್ದೆ. ನೀವು ಬರೆದ ನಾಟಕದ ಕಥೆ ಸಿನಿಮಾ ಮಾಡಿದಾರಲ್ಲ, ನಿಮಗೂ ಅವಾರ್ಡ್ ಬಂದಿದೆಯಲ್ಲ. ಆದರೆ ಇದೇಕೆ ರೈಲಿನಲ್ಲಿ ಹೀಗೆ, ಕಾರಿನಲ್ಲಿ ಹೋಗಲಿಲ್ಲವೇ ಎಂದೆ. ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದವನಂತೆ. ಇಲ್ಲ, ಬೆಳಿಗ್ಗೆ ಕಾರಿನಲ್ಲಿ ನಿರ್ದೇಶಕರು ನಿರ್ಮಾಪಕರೆಲ್ಲ ಹೋದ್ರು. ನನಗೆ ಬೇರೆ ಕೆಲಸವಿತ್ತು. ಅದೂ ಅಲ್ಲದೆ ನನಗೆ ರೈಲು ಪ್ರಯಾಣ ಓದುವ ಕಾಲದಿಂದಲೂ ಅಭ್ಯಾಸವಾಗಿ ಬಿಟ್ಟಿದೆ. ಅದು ಈ ಊರಿನ ದಾರಿ ನನಗೆ ಪ್ರಿಯವಾದ ದಾರಿ ಎಂದು ನಗೆ ಬೀರಿದರು. ನಾನು ಮೆಲ್ಲಗೆ ಕೆಣಕುವ ದನಿಯಲ್ಲಿ ಪೀಠಿಕೆ ಹಾಕಿದೆ. ಈ ನಾಟಕದ ಕಥೆಯನ್ನ ನಾನೆಲ್ಲೂ ಈ ಹಿಂದೆ ಓದಿರುವೆನಲ್ಲ. ಏನೆಂದಿರಿ? ಅದು ಹೇಗೆ ಸಾಧ್ಯ ಎಂದು ಜೋರಾಗಿ ಕೂಗಿದರು. ಅದಕ್ಕೇಕೆ ಹಾಗೆ ಅರಚುತ್ತೀರಿ ಬಿಡಿ, ಅದೇ ರೀತಿಯ ಕತೆ ಓದಿದ್ದೇನೆ, ಅದಕ್ಕೆ ಹೇಳಿದೆ ಎಂದು ನಕ್ಕೆ. ಮತ್ತೆ ಕೋಪಗೊಂಡ ಅವರು, ಇದು ನನ್ನ ಸ್ವಂತ ರಚನೆ ಎಂದು ಪುನರಾವರ್ತಿಸಿದರು. ನಿಜ ಬಿಡಿ ಎಂದೆ ವ್ಯಂಗ್ಯವಾಗಿ. ಆಗ ಅವರು ಸಮಾಧಾನವಾದಂತೆ ಕಂಡಿತು. ಮತ್ತೆ ಸ್ವಲ್ಪ ಹೊತ್ತಿಗೆ ಅಸ್ವಸ್ಥರಾದಂತೆ ಕಂಡಿತು. ಯಾಕೋ ತಲೆ ನೋಯುತ್ತಿದೆ, ಕಾಫಿ ಕುಡಿಯಬೇಕೆನಿಸುತ್ತಿದೆ, ನಾನು ತಂದುಕೊಡುತ್ತೇನೆ ಎಂದು ಎದುರಿಗೆ ಕಾಣುತ್ತಿದ್ದ ಅಂಗಡಿಯಿಂದ ಬಿಸಿ ಬಿಸಿ ಕಾಫಿ ತಂದುಕೊಟ್ಟೆ. ಸಮಾಧಾನವಾದಂತೆ ಕಂಡರು. ಎಷ್ಟೋ ಹೊತ್ತಿನ ನಂತರ ಥ್ಯಾಂಕ್ಸ್ ಎಂದರು. ಕಾಫಿಯೆಲ್ಲ ಜೀರ್ಣವಾಗಿ ಹೋಯ್ತಲ್ಲ, ಇನ್ನೇಕೆ ಬಿಡಿ, ಥ್ಯಾಂಕ್ಸ್ ಎಂದು ನಕ್ಕೆ. ಅದು ದೊಡ್ಡ ಜೋಕೆಂಬಂತೆ ಅವರು, ಗುಡ್ ಜೋಕ್ ಇಂಡೀಡ್ ಎಂದು ಜೋರಾಗಿ ಗಹಗಹಿಸಿ ನಕ್ಕರು. ಮಾತುಗಳು ಈ ವಿಷಯಗಳನ್ನೆಲ್ಲ ಸುತ್ತಿ ಬಳಸಿ ಪುನಃ ಅವನ ನಾಟಕದ ವಿಷಯಕ್ಕೆ ಹಿಂತಿರುಗಿತು. ನನ್ನ ನಾಟಕದ ಕೊನೆಯಲ್ಲಿ ಎಂಥ ಥ್ರಿಲ್ ಇದೆ ಗೊತ್ತಾ? ಸಿನಿಮಾ ನೋಡುವಾಗ ಭಯವಾಗಲಿಲ್ಲವೇ ನಿಮಗೆ ಎಂದರು. ಇಲ್ಲಿ ಅದಕ್ಕಿಂತ ದೊಡ್ಡ ಥ್ರಿಲ್ ಕಾದಿದೆ ಎಂದು ಗೊಣಗಿದೆ. ಅದೇನದು ಹಾಗೆ ಗೊಣಗುತ್ತೀರಿ ಎಂದ. ಏನಿಲ್ಲ, ಆಗಲೇ ಹೇಳಿದೆನಲ್ಲ, ಅದು ನನ್ನ ದುರಭ್ಯಾಸ. ನೀವು ಎನ್ನುತ್ತಿದ್ದಂತೆ ಆತ, ಕೂದಲು ನೀವಿಕೊಳ್ಳುತ್ತೇನಲ್ಲ ಹಾಗೆ ಎಂದು ದೊಡ್ಡದಾಗಿ ನಕ್ಕರು. ಮಧ್ಯೆ ಅದಾವುದೋ ಸ್ಟೇಷನ್ನಿನಲ್ಲಿ ಒಬ್ಬ ಸುಂದರ ಯುವತಿ ಹತ್ತಿಕೊಂಡಳು. ಸ್ವಲ್ಪ ಹೊತ್ತು ನನ್ನನ್ನೇ ದೂರು ನೋಡಿ, ನೀವು ಮನುಷ್ಯರಂತೆ ಕಾಣುವುದಿಲ್ಲ ಎಂದಳು. ಏನು ನೀವು ಹೇಳುವುದು ಎಂದು ಕೂಗಿದೆ. ಕಣ್ಣು ಮೂಗು ಬಾಯಿಗಳ್ಯಾವು, ಅವು ಇರಬೇಕಾದ ಕಡೆಗಿಲ್ಲ ಎಂದು ಸಿಟ್ಟಿನಿಂದ ಪಕ್ಕದ ಬೋಗಿಗೆ ಹೋಗಿಬಿಟ್ಟಳು. ವಿಲಕ್ಷಣವಾದ ನಗೆಯೊಂದು ನನ್ನ ತುಟಿಗಳ ಮೇಲೆ ಹಾದು ಹೋಯಿತು. ಅವಳಿಗೆ ಹುಚ್ಚೆ ಎಂದರು. ನಾನು, ಅವಳಿಗೇನೋ ವಿಶೇಷ ಶಕ್ತಿ ಇರಬಹುದು ಎಂದೆ. ಅವರು ಜೋರಾಗಿ ನಕ್ಕು, ಅವಳ ದಡ್ಡತನವನ್ನ ವಿಶೇಷ ಶಕ್ತಿ ಎನ್ನುತ್ತೀರಿ ಎಂದರು. ನಿಮ್ಮ ದೃಷ್ಟಿಯಲ್ಲಿ ಅದು ದಡ್ಡತನ, ಆದರೆ ನನ್ನ ದೃಷ್ಟಿಯಿಂದ ಅದು ವಿಶೇಷ ಶಕ್ತಿ ಎಂದೆ. ಏನೋ ನಿಮ್ಮ ಮಾತೇ ಅರ್ಥವಾಗದು ಎಂದ. ಅರ್ಥವಾಗುತ್ತದೆ ತಡೆ ಎಂದು ಗೊಣಗಿದೆ. ಏನೆಂದಿರಿ ಎಂದರು. ಏನಿಲ್ಲ, ಅದೇ ದುರಭ್ಯಾಸ, ಹಾಗೆ ಸುಮ್ಮನೆ ರಿಪೀಟೆಡ್ ಎಂದೆ. ವಿಚಿತ್ರನಪ್ಪ ನೀವು, ಆದರೂ ಒಳ್ಳೆಯವರಂತೆ ಕಾಣುತ್ತೀರಿ. ನಾನೆಷ್ಟೇ ಗತ್ತಿನವನಾದರೂ
ಒಳಗೆ ಒಂದು ಪಾಪಭೀತಿ ನನ್ನನ್ನು ಕಾಡುತ್ತಿದೆ. ನಿನಗೆ ಹೇಳಬೇಕೆನಿಸುತ್ತಿದೆ. ನಿನ್ನಲ್ಲೇ ಇಟ್ಟುಕೊಳ್ಳುವೆ ಎಂಬ ನಂಬಿಕೆ ನನಗಿದೆ ಎಂದ. ನಾನು ಎದುರಿಗೆ ಇದ್ದ ಪ್ರಭಾವದಿಂದಲೋ ಏನೋ ನನ್ನ ಹೊಟ್ಟೆಯೊಳಗಿದ್ದ ಸತ್ಯವನ್ನು ಅವರು ಕಾರಿಕೊಂಡರು. ಹೇಳಿ ನಾಟಕಕಾರರೇ ಎಂದೆ. ಯಾರಿಗಾದರೂ ಹಂಚಿಕೊಳ್ಳದಿದ್ದರೆ ನನ್ನ ಅಂತರಾತ್ಮ ನನ್ನನ್ನು ಸಾಯಿಸಿಬಿಡುತ್ತದೆ ಎಂದರು. ನಿನ್ನ ಕಥೆ ನನಗೆ ಗೊತ್ತು ಬಿಡು ಎಂದು ಗೊಣಗಿದೆ. ಅದೇನದು, ಏನೆಂದಿರಿ ಎಂದ. ಏನಿಲ್ಲ ಬಿಡಿ ಎಂದು ಜಾರಿಸಿದೆ. ಅವನು ಶುರು ಮಾಡಿದ. ಸತ್ಯ ಹೇಳುವಾಗ ಅವನ ದನಿಯಲ್ಲಿ ಗತ್ತಿರಲಿಲ್ಲ. ನಾನು ಈ ನಾಟಕದ ಕಥೆಯನ್ನ ಕದ್ದು ಬರೆದಿದ್ದೇನೆ ಎಂದ. ನಾನು ಗೊತ್ತು ಎಂದು ಮೆಲ್ಲಗೆ ಗೊಣಗಿದೆ. ಏನೆಂದಿರಿ ಎಂದ. ಹಾಗೆ ಸುಮ್ಮನೆ ದುರಭ್ಯಾಸ, ನೀವು ಮುಂದುವರಿಸಿ ಎಂದೆ. ಅವನೊಬ್ಬ ಆಗ ತಾನೇ ಅರಳುತ್ತಿರುವ ಉದಯೋನ್ಮುಖ ಪ್ರತಿಭಾವಂತ. ಆಗಲೇ ಅವನ ಕಲ್ಪನಾ ಶಕ್ತಿ ಬೆರಗುಗೊಳಿಸುವಂತಿತ್ತು. ಅವನದೊಂದು ಚಿಕ್ಕ ಪುಸ್ತಕ. ಕೆಲವೇ ಪುಟಗಳ ಅತ್ಯಂತ ಕುತೂಹಲಕಾರಿ ನಿಗೂಢ ಸತ್ಯವನ್ನ ತನ್ನ ಒಡಲೊಳಗೆ ಅಡಗಿಸಿಕೊಂಡು ಅಂತ್ಯದಲ್ಲಿ ರಹಸ್ಯ ಸ್ಫೋಟವಾಗುವ ಪರಿ ಅದ್ಭುತ. ನೀನು ಆಗಲೇ ಎಲ್ಲೋ ಓದಿರುವೆ ಎಂದ ಮಾತು ನಿಜ. ಅವನ ಕತೆ ಕದ್ದವನು ನಾನೇ. ಏನೋ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಚಿತ್ರ ನಿರ್ದೇಶಕನೊಬ್ಬನಿಗೆ ನೀಡಿದೆ ನೋಡು. ಓದಿ ಅವನು ಸುಸ್ತು ಹೊಡೆದು ಹೋದ ಎಂದು ಹೆಮ್ಮೆಯಿಂದ ನಕ್ಕ. ಒಬ್ಬನ ಪ್ರತಿಭಾ ಸಂಪತ್ತಿಗೆ ಕನ್ನ ಹಾಕಿದುದನ್ನು ಎಷ್ಟು ಹೆಮ್ಮೆಯಿಂದ ಹೇಳುತ್ತಿದ್ದಾನೆ. ನನಗೆ ಅರಿಯದಂತೆ ನನ್ನ ಮುಷ್ಟಿ ಬಿಗಿಯಾಯಿತು. ಕಣ್ಣುಗಳಲ್ಲಿ ಕೋಪ ಕಿಡಿಕಾರಿತು. ತಡೆದುಕೊಂಡೆ. ಹಲ್ಲು ಕಚ್ಚಿ ಕೇಳಿದೆ, ಆ ಲೇಖಕ ಸುಮ್ಮನಿದ್ದಾನೆ? ಅಯ್ಯೋ, ಅವನಿಗದು ತಿಳಿಯುವ ಹೊತ್ತಿಗೆ ಅದು ಚಲನಚಿತ್ರವಾಗಿ ಪ್ರದರ್ಶಿತವಾಗುತ್ತಿತ್ತು. ನಾನು ಆ ಹೊತ್ತಿಗೆ ನಾಟಕ ಲೋಕದಲ್ಲಿ ಅದ್ವಿತೀಯನೆಂದು ಹೆಸರುಗಳಿಸಿದ್ದೆ. ಆ ಬಚ್ಚ ನನ್ನನ್ನೇನು ಮಾಡಬಲ್ಲ. ಮಾರ್ಧವತೆ ಮರೆಯಾಗಿ ಮತ್ತೆ ಅಹಂಕಾರ ಇಣುಕಿತು. ಇನ್ನು ಯಾರ್ಯಾರ ಜೇಬಿಗೆ ಕೈ ಹಾಕಿದ್ದೀರಿ ಗೋಣಗಿದೆ. ಏನೆಂದೆ ಎಂದ. ಹಾಗೆ ಸುಮ್ಮನೆ ಗೊಣಗಾಟ ಎಂದೆ. ಮುಂದುವರೆಸಿದ. ಅವನ ದನಿಯಲ್ಲಿ ಕಂಡು ಕಾಣದಂತ ಪಶ್ಚಾತ್ತಾಪ ಇಣುಕುತ್ತಿತ್ತು. ಆದರೆ ಈಗ ಅದೇಕೋ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಬೇಸರ. ಮೂಲಕಥೆ ಎಂದು ಹೇಳಿ ಅದರ ಮುಂದೆ ಅವನ ಹೆಸರನ್ನು ಸ್ಮರಿಸಬೇಕಿತ್ತು ಎಂದ. ಅಷ್ಟಾದರೂ ಅನಿಸುತ್ತಿದೆಯಲ್ಲ, ಪಾವನವಾದಿರಿ ಎಂದು ಗೊಣಗಿದೆ. ಆತ ಪುನಃ ಏನೆಂದಿರಿ ಎಂದ. ಅದೇ ದುರಭ್ಯಾಸ ಎಂದೆ. ಎಂಥದ್ರಿ ನಿಮ್ಮದಿದು ದುರಭ್ಯಾಸ? ಯಾರಿಂದ ಬಂದಿತಪ್ಪ ಎಂದ. ನಾನು ನಮ್ಮಪ್ಪನಿಂದ. ನಮ್ಮಪ್ಪನಿಗೆ ಅವರಪ್ಪನಿಂದ, ಅಂದರೆ ನಮ್ಮ ತಾತನಿಂದ ಎಂದೇ ನಗುತ್ತಾ. ಸರಿ ಹೋಯ್ತು ಬಿಡಿ, ವಂಶ ಪಾರಂಪರ್ಯವಾಗಿ ಬಂದ ಆಸ್ತಿ. ನಾನು ವಿಚಿತ್ರವಾಗಿ ನಕ್ಕೆ. ಇನ್ನೇನು ನಮ್ಮ ನಿಲ್ದಾಣಗಳು ಸಮೀಪಿಸುತ್ತಿದ್ದವು. ಈ ನಾಟಕಕ್ಕೆ ಮಂಗಳ ಹಾಡುವ ಸಮಯ ಬಂದಿತು. ನಾನು ವಿಕಟವಾಗಿ ನಗುತ್ತಾ, ನೀವು ಅವನ ಕಥೆ ಕದ್ದಿದ್ದು ನನಗೆ ಗೊತ್ತಿತ್ತು ಎಂದೆ. ಹೇಗೆ ಗೊತ್ತು? ಸುಳ್ಳು ಹೇಳುತ್ತಿ ಎಂದು ಹುಬ್ಬೇರಿಸಿದ. ಸುಳ್ಳು ಹೇಳುವುದು ನಿಮ್ಮ ಚಾಳಿ, ನನ್ನದಲ್ಲ. ನನಗೆ ಗೊತ್ತು ಎನ್ನುವುದೇನು? ನಾನೇ ಆ ಲೇಖಕ. ನಾನು ಸತ್ತು ಹೋಗಿ 2 ವರ್ಷಗಳಾಯಿತು ಎಂದು ಗಹಗಹಿಸಿದೆ. ಅವನು ಭಯದಿಂದ ಬೆವರಿ ಹೋದ. ದಿಗ್ಭ್ರಾಂತನಾದ. ಬೆಪ್ಪಳಿಸಿದ. ಏನೆಂದಿರಿ? ತೊದಲಿದ. ಈಗ ಹಾಗೆ ಸುಮ್ಮನೆ ಎನ್ನುವುದಿಲ್ಲ. ಕೇಳಿಸಿಕೊಳ್ಳಿ, ನಾನು ಆ ಲೇಖಕನ ಪ್ರೇತಾತ್ಮ ಎಂದು ಗಹಗಹಿಸಿದೆ. ಕೂರಲಗಿಗಿಂತ ಹರಿತವಾದ ಆ ವಿಕಟಟ್ಟಹಾಸ ನೇರವಾಗಿ ಅವನ ಹೃದಯದ ಮೇಲೆ ಅಪ್ಪಳಿಸಿತು. ಇನ್ನವನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳುತ್ತಾನೆ ಎಂದು ದೃಢಪಡಿಸಿಕೊಂಡು ಒಂದೇ ಕ್ಷಣದಲ್ಲಿ ಮಾಯವಾದೆ. ಆ ಸುಂದರ ಯುವತಿ ಬಂದು ನನ್ನೊಂದಿಗೆ ಸೇರಿದಳು. ನಾನು ರೇಗಿದೆ. ನೀನೇಕೆ ಬಂದೆ ಇಲ್ಲಿ? ಕೆಲಸ ಕೆಡಿಸಲು? ಅವಳು ಕಿಲಕಿಲನೆ ನಗುತ್ತಾ, ಸ್ವಲ್ಪ ತುಂಟಾಟ ಮಾಡೋಣ ಅನ್ನಿಸ್ತು ಎಂದಳು. ಬದುಕಿದ್ದಾಗಲೂ ಹೀಗೆ ನೀನು, ಬರೀ ತುಂಟಾಟ ಎಂದು ನಕ್ಕೆ. ಮರುದಿನ ಬೆಳಗ್ಗೆ ಆಕಾಶವಾಣಿ, ದೂರದರ್ಶನ ವಾಹಿನಿಗಳು ಸುದ್ದಿ ಪ್ರಸಾರ ಮಾಡಿದವು. ಪ್ರಸಿದ್ಧ ನಾಟಕಕಾರರಾದ ಕಲ್ಮನೆ ಜಟಾಜೂಟರಾವ್ ಇನ್ನಿಲ್ಲ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವರು ಹೃದಯಾಘಾತಕ್ಕೆ ಒಳಗಾಗಿ ಅಸುನೀಗಿದ್ದಾರೆ ಎಂದು ಹೇಳಲು ವಿಷಾದಿಸುತ್ತೇವೆ.